ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಒಳ್ಳೆ ರೆಸಿಪಿ ತರ್ತಿದ್ದೇನೆ. ಅದು ನಮ್ಮ ಹೆಲ್ತ್ಗೆಲ್ಲ ತುಂಬ ಒಳ್ಳೆಯದು. ಮಟನ್ ಲಿವರ್ ಅಂತ. ನನ್ನ ಮನೆಯಲ್ಲಿ ನನ್ನ ಡ್ಯಾಡಿಗೆ ತುಂಬ ಇಷ್ಟ ಮಟನ್ ಲಿವರ್ ಅಂದರೆ. ತುಂಬ ಒಳ್ಳೆಯದು ನಮ್ಮ ಹೆಲ್ತ್ಗೆ ಕೂಡ. ಮತ್ತು ಬೆಳಿಗ್ಗೆಯಿಂದ ಇಲ್ಲಿ ಮ್ಯಾಂಗ್ಳೂರಲ್ಲಿ ಸ್ವಲ್ಪ ಮಳೆ ಬರ್ತಿತ್ತು, ಮತ್ತು ವೆದರ್ ತುಂಬ ಕೋಲ್ಡ್ ಉಂಟು. ಬನ್ನಿ ನಾನು ತೋರಿಸ್ತೇನೆ ನಿಮಗೆ. ನಾನೀಗ ನನ್ನ ಫ್ಲಾಟ್ ಇದು ಟೆರೆಸ್ ಅಲ್ಲಿ ರೆಕಾರ್ಡ್ ಮಾಡ್ತಿದ್ದೇನೆ. ಸೊ ನಿಮಗೆ ವೆದರ್ ಹೇಗೆ ಉಂಟು ಅಂತ ತೋರಿಸ್ತೇನೆ. ಇವತ್ತಿಲ್ಲಿದು ವೆದರ್ ನೋಡಿ, ತುಂಬ ಕ್ಲೌಡಿ ಆಗಿದೆ. ಬೆಳಿಗ್ಗೆಯಿಂದ ಮಳೆ ಬರ್ತಾ ಉಂಟು, ಈಗ ಸ್ವಲ್ಪ ಸ್ಟಾಪ್ ಆಯಿತು ಮಳೆ. ಈ ವೆದರಲ್ಲಿ ಮಟನ್ ಲಿವರ್ ಮಾಡೋ ಒಂದು ಮಜಾನೇ ಬೇರೆ ಅಲ್ವಾ. ಮಟನ್ ಲಿವರ್ ಪೆಪ್ಪರ್ ಫ್ರೈ ಆರ್ ಮಟನ್ ಲಿವರ್ ಡ್ರೈ ಫ್ರೈ ಅಂತ ಸಹ ಹೇಳ್ಬಹುದು. ನಿಮಗೆ ಹಾಗೆ ಬೇಕು ಹಾಗೆ ಹೇಳಿ. ಅದರ ರೆಸಿಪಿ ತುಂಬ ಸಿಂಪಲ್ ಉಂಟು ಮತ್ತು ತುಂಬ ಒಳ್ಳೆಯದುಂಟು, ಟೇಸ್ಟ್ ಕೂಡ ಒಳ್ಳೆಯದಾಗ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಮಟನ್ ಲಿವರ್ ಡ್ರೈ ಫ್ರೈ ಹೇಗೆ ಮಾಡೋದು ಅಂತ ನೋಡುವ. ತುಂಬಾ ಈಸಿ ಉಂಟು, ಟಫ್ ಏನಿಲ್ಲ. ಮೊದಲಿಗೆ ಒಂದು ಬಾಣಲೆ ಅಥವಾ ನನ್ನ ಹತ್ರ ಅಯನ್ ಪ್ಯಾನ್ ಇತ್ತು, ಅದಕ್ಕೆ ಒಂದು 4 ಅಥವಾ 5 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, 5 ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕಿದ್ದೇನೆ, ಮತ್ತೆ 100 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಇದನ್ನು ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ ಇದನ್ನು. ಇದಕ್ಕೆ ಈಗ ಒಂದು 10 ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಒಂದು ಅರ್ಧ ಕಪ್ ಅಷ್ಟು ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡಿ. 2 ನಿಮಿಷ 3 ನಿಮಿಷ ಫ್ರೈ ಮಾಡಿ. ನಂತರ ಈಗ ಇದಕ್ಕೆ ನಾವು ಚಾಪ್ ಮಾಡಿದ ಮಟನ್ ಪೀಸಸ್ ಅನ್ನು ಹಾಕಬೇಕು. ಹಾಕಿದ್ದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಈಗ ಒಂದು ಟೀ ಸ್ಪೂನ್ ಅಷ್ಟು ಹಳದಿ ಪೌಡರ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಇದು ಹೀಗೆ ಫ್ರೈ ಮಾಡ್ತಾ ಇರಿ, ಒಂದು ಕಲರ್ ಚೇಂಜ್ ಆಗ್ತದೆ ಅದರದ್ದು, ಅಷ್ಟುವರೆಗೆ ಅದು ಬೇಯ್ತಾ ಇರಲಿ. ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನೋಡಿ ಅದರ ಕಲರ್ ಎಲ್ಲ ಚೇಂಜ್ ಆಗಿದೆ, ಅಂದ್ರೆ ನೀರು ಬಿಡ್ತದೆ, ಅದು ನೀರು ಬಿಟ್ಟು ಡ್ರೈ ಆಗ್ಬೇಕು. ಅಷ್ಟುವರೆಗೆ ಹೀಗೆ ಫ್ರೈ ಮಾಡ್ಬೇಕು. ಈಗ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಈಗ ಒಂದು ಟೊಮೆಟೊ ಹಣ್ಣು ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಬೇಯಲಿ ಅದು ಸಹ.
ಈಗ ಇದನ್ನು ಕವರ್ ಮಾಡಿ ಕುಕ್ ಮಾಡಿ. ಒಂದು 5-10 ನಿಮಿಷ ಕುಕ್ ಮಾಡಿದ ನಂತರ ತೆಗೆದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎರಡು ಟೀ ಸ್ಪೂನ್ ನಷ್ಟು ಸೋಯಾ ಸಾಸ್ ಹಾಕಿ, ಒಂದು ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಒಂದು ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ಮಿಕ್ಸ್ ಮಾಡಿದ್ದಾನೆ ಚೆನ್ನಾಗಿ. ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ 4 ಅಥವಾ 5 ಚಮಚ ಪೆಪ್ಪರ್ ಪೌಡರ್ ಅನ್ನು ಹಾಕಬೇಕು. ಅದು ಖಾರ ನಿಮಗೆ ಹೇಗೆ ಬೇಕು ಅದರ ಪ್ರಕಾರ ಹಾಕಿ. ಮತ್ತೆ 1 ಅಥವಾ ಅರ್ಧ ಕಪ್ ನೀರು ಹಾಕಿ ಮಿಕ್ಸ್ ಮಾಡಿ ಇದನ್ನು ಕವರ್ ಮಾಡಿ ಬೇಯಲಿಕ್ಕೆ ಬಿಡಿರಿ. ಒಂದು 15 ನಿಮಿಷ ತನಕ ಬೇಯಬೇಕು. ಅದರ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ 2 ನಿಮಿಷ ಇಡ್ಲಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಸರ್ವ್ ಮಾಡಿ. ನಮ್ಮ ಮಟನ್ ಲಿವರ್ ಡ್ರೈ ಫ್ರೈ ರೆಡಿ ಆಗಿದೆ. ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಮತ್ತೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಅನ್ನು ಒತ್ತಿ. ಆಗ ನನ್ನ ಎಲ್ಲಾ ವಿಡಿಯೋಸ್ ನಿಮಗೆ ಸಿಗ್ತದೆ. ಮತ್ತೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.